ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಮೆರಿಕ ಮತ್ತೊಂದು ಬಾರಿ ನ್ಯೂಕ್ಲಿಯರ್ ಬಾಂಬ್ ದಾಳಿ ನಡೆಸುವಂತಹ ಭಯ ಇಡೀ ಜಗತ್ತಿಗೆ ಶುರುವಾಗಿದೆ. 1945ರಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಪರಮಾಣು ದಾಳಿಯನ್ನು ಅಮೆರಿಕ ಮಾಡಿತ್ತು. ಈಗ ಇರಾನ್ ಮೇಲೂ ಪರಮಾಣು ಬಾಂಬ್ ಹಾಕಿ ಬಿಡುತ್ತಾ ಅನ್ನುವಂತಹ ಆತಂಕ ಮನೆ ಮಾಡಿದೆ. ಯಾಕಂದರೆ ಅಮೆರಿಕ ಸದ್ದಿಲ್ಲದೆ ಮಿನಿಟ್ ಮ್ಯಾನ್ ಖಂಡಾಂತರ ಕ್ಷಿಪಣಿಯನ್ನು ಪರೀಕ್ಷೆ ನಡೆಸಿದೆ. ಇದು ಇರಾನ್ಗೆ ಕೊಟ್ಟಿರುವಂತಹ ಪರೋಕ್ಷ ಎಚ್ಚರಿಕೆ. ಹಾಗಾದರೆ ಎಂದು ಅಮೆರಿಕದ ಮಿನಿಟ್ ಮ್ಯಾನ್ ಅಸ್ತ್ರ 6ನೇ ದಿನದ ಸಮರದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಏನೇನು ನಡೆದಿದೆ, ಇರಾನ್ ಪ್ರತಿದಾಳಿ ಯಾವ ಸ್ವರೂಪದಲ್ಲಿ ಇತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಘೋರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಕಿಯ ಬಾಂಬುಗಳು ಸ್ಫೋಟವಾಗ್ತಿವೆ, ಕಟ್ಟಡಗಳು ನೆಲಸಮ ಆಗುತ್ತಿವೆ, ಐಷಾರಾಮಿ ನಗರಗಳೇ ಹೊತ್ತಿ ಉರಿಯುತ್ತಿದ್ದು ರಾಶಿ ರಾಶಿ ಹೆಣಗಳು ಉರುಳುತ್ತಿವೆ. ಆದರೂ ಇಸ್ರೇಲ್ ಸುಮ್ಮನಾಗ್ತಿಲ್ಲ. ಅಮೆರಿಕ ಯುದ್ಧ ನಿಲ್ಲಿಸ್ತಿಲ್ಲ. ಇರಾನ್ನಿಂದಲೂ ಪ್ರತಿದಾಳಿಗಳೂ ನಿಲ್ತಿಲ್ಲ. ಇರಾನ್ ದೇಶದ ಉರ್ಮಿಯಾ ನಗರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿವೆ. ಸರಣಿ ಸ್ಫೋಟಕ್ಕೆ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ 10 ಕಟ್ಟಡಗಳು ನೆಲಕಚ್ಚಿವೆ. ಭಾರತೀಯ ವಿದ್ಯಾರ್ಥಿಗಳು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ. ಇಸ್ರೇಲ್ ಸಿಡಿಸಿದ ಬಾಂಬ್ಗೆ ಇಡೀ ಟೆಹರಾನ್ ನಗರವೇ ಹೊತ್ತಿ ಉರಿಯುತ್ತಿದೆ. ಅದಕ್ಕೆ ಸಾಕ್ಷಿ ಈ ಬಾಂಬ್ ಸ್ಫೋಟದ ದೃಶ್ಯ ನೋಡಿ. ಹೇಗೆ ಕ್ಷಣಾರ್ಧದಲ್ಲಿ ಇಡೀ ನಗರವೇ ಸ್ಮಶಾನವಾಗಿ ಹೋಯ್ತಂತ. ಇರಾನ್ ದೇಶದ ಬುಕಾನ್ನಲ್ಲಿರುವ ಇರಾನ್ನ ಮಿಲಿಟರಿ ನೆಲೆ ಇದು. ಅಮೆರಿಕ ಉಡಾಯಿಸಿದ ಬಾಂಬ್ ಇಡೀ ಬುಕಾನ್ ಏರಿಯಾವನ್ನೇ ಸ್ಮಶಾನ ಮಾಡಿಬಿಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ ಪಶ್ಚಿಮ ಟೆಹರಾನ್ ಮೇಲೆ ನಡೆಸಿದ ಬೃಹತ್ ವೈಮಾನಿಕ ದಾಳಿಯ ದೃಶ್ಯಗಳಿವು. ಈ ಬೃಹತ್ ಸ್ಫೋಟದಿಂದ 10ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಟೆಹರಾನ್ನಲ್ಲಿರುವ ಆಜಾದಿ ಫುಟ್ಬಾಲ್ ಕ್ರೀಡಾಂಗಣ ಇದು. ಅತ್ಯದ್ಭುತ ವಾಸ್ತುಶಿಲ್ಪದ ಮೇರುಕೃತಿಯ ಈ ಫುಟ್ಬಾಲ್ ಮೈದಾನ ಅಮೆರಿಕ ಇಸ್ರೇಲಿ ದಾಳಿಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಿಂದ ಇರಾನ್ ರಾಜಧಾನಿ ಟೆಹರಾನ್ ಸ್ಮಶಾನವಾಗಿದೆ ಅನ್ನೋದನ್ನ ಈ ದೃಶ್ಯಗಳು ಸಾರಿ ಸಾರಿ ಹೇಳ್ತಿವೆ. ಬಾಂಬ್ ಸ್ಫೋಟದಿಂದ ನೆಲಕಚ್ಚಿದ ಕಟ್ಟಡಗಳು, ಕಟ್ಟಡಗಳಿಂದ ಓಡಿ ಬರ್ತಿರೋ ಜನ, ಜೀವ ಹೋಗ್ತಿದ್ದವರನ್ನ ಹೊತ್ಕೊಂಡು ಓಡಿ ಬರ್ತಿರೋ ದೃಶ್ಯಗಳು ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ತೋರಿಸ್ತಿದೆ. ಇಸ್ರೇಲ್ ಅಮೆರಿಕ ನಡೆಸಿದ ಜಂಟಿ ದಾಳಿಗೆ ಟೆಹರಾನ್ನಲ್ಲಿರುವ ವಿಮಾನ ನಿಲ್ದಾಣವೇ ಸರ್ವನಾಶವಾಗಿದೆ ಅಂತ ಅಮೆರಿಕ ವಿಡಿಯೋ ರಿಲೀಸ್ ಮಾಡಿದೆ. ಇನ್ನು ಮುಂದೆ ಇರಾನ್ ಆಟ ನಡೆಯಲ್ಲ ಅಂತ ಅಮೆರಿಕ ವಿಡಿಯೋ ಮೂಲಕ ಸಂದೇಶ ಕಳಿಸಿದೆ. ಈ ವಿಡಿಯೋವನ್ನ ಅಮೆರಿಕ ಹಂಚಿಕೊಂಡ ಬೆನ್ನಲ್ಲೇ ಅಜರ್ಬೈಜಾನ್ನ ನಕ್ಚಿವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇರಾನ್ ಡ್ರೋನ್ಗಳು ಅಪ್ಪಳಿಸಿವೆ. ಅಮೆರಿಕ ವಾಯುನೆಲೆಗೆ ನೆರವು ಕೊಟ್ಟಿದ್ದಕ್ಕೆ ನಕ್ಚಿವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇರಾನ್ ಧ್ವಂಸ ಮಾಡಿದೆ. ಒಂದು ಡ್ರೋನ್ ಬಾಂಬ್ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡಕ್ಕೆ ಅಪ್ಪಳಿಸಿದ್ರೆ, ಇನ್ನೊಂದು ಡ್ರೋನ್ ಏರ್ಪೋರ್ಟ್ ಹೊರಗಿದ್ದ ಶಾಲಾ ಕಟ್ಟಡದ ಬಳಿ ಅಪ್ಪಳಿಸಿದೆ. ಟೆಹರಾನ್ ನಗರವನ್ನ ಇಸ್ರೇಲ್ ಧ್ವಂಸ ಮಾಡುತ್ತಿದ್ರೆ, ಇನ್ನೊಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಇರಾನ್ ಕ್ಷಿಪಣಿಗಳ ದಾಳಿ ನಡೆಸಿ ನಿರ್ದಯವಾಗಿ ಉಡಾಯಿಸುತ್ತಿದೆ. ಇಷ್ಟಕ್ಕೆ ಸುಮ್ಮನಾಗದ ಇರಾನ್ ದುಬೈ ಮೇಲೆ ರಾತ್ರಿ ಮತ್ತೆ ಇರಾನಿಯನ್ ಮಿಸೈಲ್ಗಳು ದಾಳಿ ಮಾಡಿದೆ.
ವೇಗವಾಗಿ ಬಂದ ಮಿಸೈಲ್ ದುಬೈ ಹೊರವಲಯದ ಕಟ್ಟಡವನ್ನ ನಿರ್ನಾಮ ಮಾಡಿರೋದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಿನ್ನೆಯಷ್ಟೇ ಇರಾನ್ ಹತ್ರತ್ರ 1,000 ಕಿಲೋಮೀಟರ್ ದೂರದಲ್ಲಿದ್ದ ಅಮೆರಿಕ ನೌಕಾಪಡೆಯ ಜಲಾಂತರ್ಗಾಮಿ ಹಡಗನ್ನ ಸರ್ವನಾಶ ಮಾಡಿತ್ತು. ಈಗ ಇರಾನ್ ಮಿಲಿಟರಿ ಪಡೆ ಅಮೆರಿಕ ಯುದ್ಧ ನೌಕೆ ಹೊತ್ತಿ ಉರಿಯೋ ವಿಡಿಯೋವನ್ನ ರಿಲೀಸ್ ಮಾಡಿ ಎಚ್ಚರಿಕೆ ನೀಡಿದೆ. ಕೆರಳಿದ ಅಮೆರಿಕಾದಿಂದ ನ್ಯೂಕ್ಲಿಯರ್ ಕ್ಷಿಪಣಿ ಪರೀಕ್ಷೆ. ಇರಾನ್ಗೆ ಕ್ಲಿಯರ್ ದಾಳಿ ಎಚ್ಚರಿಕೆ ರವಾನಿಸಿದ ಟ್ರಂಪ್. ಮೂರನೇ ಮಹಾಯುದ್ಧದಲ್ಲಿ ನ್ಯೂಕ್ಲಿಯರ್ ದಾಳಿ ನಡೆದೇ ಬಿಡುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಟ್ರಂಪ್ ಸರ್ಕಾರ ರಾತ್ರೋರಾತ್ರಿ ಅರ್ಧ ಇರಾನ್ ದೇಶವನ್ನೇ ಸರ್ವನಾಶ ಮಾಡುವ ನ್ಯೂಕ್ಲಿಯರ್ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ನಡೆಸಿದೆ. ಡೂಮ್ಸ್ಡೇ ಮಿನಿಟ್ಮ್ಯಾನ್ 3 ಹೆಸರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪರೀಕ್ಷೆ ನಡೆಸಿ ಇರಾನ್ಗೆ ದೊಡ್ಡ ಸಂದೇಶವನ್ನ ಅಮೆರಿಕ ರವಾನಿಸಿದೆ. ಡೂಮ್ಸ್ಡೇ ಹೆಸರಿನ ಮಿನಿಟ್ಮ್ಯಾನ್ 3 ಖಂಡಾಂತರ ಕ್ಷಿಪಣಿ ಇದು. ಅಮೆರಿಕಾದಲ್ಲಿರುವ ಮಿನಿಟ್ಮ್ಯಾನ್ 3 ಪರಮಾಣು ಖಂಡಾಂತರ ಸಮರ್ಥ ಮಿಸೈಲ್ ಇದಾಗಿದ್ದು, ಕ್ಯಾಲಿಫೋರ್ನಿಯಾದ ವ್ಯಾಂಡನ್ಬರ್ಗ್ ನೆಲೆಯಿಂದ ಅಮೆರಿಕ ರಾತ್ರಿ ಟೆಸ್ಟ್ ನಡೆಸಿದೆ. ಈ ಮಿನಿಟ್ಮ್ಯಾನ್ ನ್ಯೂಕ್ಲಿಯರ್ ಶಕ್ತಿ ಎಷ್ಟಿದೆ ಅಂದ್ರೆ 1945ರಲ್ಲಿ ಜಪಾನ್ನ ಹಿರೋಶಿಮಾ ಮೇಲೆ ಅಮೆರಿಕ ನ್ಯೂಕ್ಲಿಯರ್ ಬಾಂಬ್ ಹಾಕಿತ್ತು. ಅವತ್ತು ಹಿರೋಶಿಮಾದಲ್ಲಿ 1,60,000 ಜನರನ್ನ ಅಣುಬಾಂಬ್ ಬಲಿ ಪಡೆದಿತ್ತು. ಅದಕ್ಕಿಂತ 20 ಪಟ್ಟು ಶಕ್ತಿಶಾಲಿ ಈಗ ಅಮೆರಿಕ ಪ್ರಯೋಗಿಸಿರುವ ಮಿನಿಟ್ಮ್ಯಾನ್ 3 ಖಂಡಾಂತರ ಕ್ಷಿಪಣಿ. 5,000 ಕಿಲೋಮೀಟರ್ ದೂರದಿಂದಲೂ ನಿರ್ದಿಷ್ಟ ಗುರಿ ಮುಟ್ಟುವ ಸಾಮರ್ಥ್ಯ ಇದಕ್ಕಿದೆ. ಇಂಥ ಡೂಮ್ಸ್ಡೇ ಮಿನಿಟ್ಮ್ಯಾನ್ 3 ಖಂಡಾಂತರ ಕ್ಷಿಪಣಿಯನ್ನ ಅಮೆರಿಕ ಟೆಸ್ಟಿಂಗ್ ಮಾಡಿದೆ. ಕಳೆದ ವರ್ಷವೇ ಈ ನ್ಯೂಕ್ಲಿಯರ್ ಟೆಸ್ಟಿಂಗ್ಗೆ ಟ್ರಂಪ್ ಅನುಮೋದಿಸಿದ್ರು. ಈಗ ಇರಾನ್ ಮೇಲೆ ದಾಳಿ ಮಾಡ್ತಿರೋವಾಗಲೇ ಅಮೆರಿಕ ಪರೀಕ್ಷಾರ್ಥ ಪ್ರಯೋಗ ನಡೆಸಿ ಇರಾನ್ಗೆ ಕಟು ಸಂದೇಶ ರವಾನಿಸಿರೋದು ಆತಂಕ ಹೆಚ್ಚಿಸಿದೆ. ಅಮೆರಿಕ ನ್ಯೂಕ್ಲಿಯರ್ ಬೆದರಿಕೆಗೆ ಬೆಚ್ಚಿಬಿದ್ದ ಇರಾನ್. ಅಮೆರಿಕ ಒಪ್ಪಿದ್ರೆ ಸಂಧಾನಕ್ಕೆ ಸಿದ್ಧ ಅಂತಿದೆ ಇರಾನ್. ಯಾವಾಗ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿ ಇರಾನ್ಗೆ ಎಚ್ಚರಿಕೆ ರವಾನಿಸಿತೋ ಆ ಕ್ಷಣವೇ ಇರಾನ್ ಅಮೆರಿಕ ಜೊತೆ ಸಂಧಾನಕ್ಕೆ ಸಿದ್ಧ ಅಂದಿದೆ. ಅಮೆರಿಕ ಬಯಸುವಂತೆ ಪರಮಾಣು ಒಪ್ಪಂದಕ್ಕೆ ನಾವು ರೆಡಿ ಅಂತ ಈಗ ಇರಾನ್ ರಕ್ಷಣಾ ಸಚಿವ ಸೈಯದ್ ಅಬ್ಬಾಸ್ ಅಗಾರ್ಚಿ ಎಕ್ಸ್ನಲ್ಲಿ ಷರತ್ತುಬದ್ಧ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕ ನಮಗೆ ತೃಪ್ತಿದಾಯಕ ಪರ್ಯಾಯ ವ್ಯವಸ್ಥೆ ಒದಗಿಸಿದ್ರೆ ಮಾತ್ರ ನಾವು ನಮ್ಮ ಪರಮಾಣು ಕಾರ್ಯಕ್ರಮವನ್ನ ತ್ಯಜಿಸಲು ಸಿದ್ಧ ಅಂತ ಸೈಯದ್ ಅಬ್ಬಾಸ್ ಪೋಸ್ಟ್ ಹಾಕಿದ್ದಾರೆ. ಘೋರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿರುವ ಮಧ್ಯೆ ಇರಾನ್ ಈ ಸ್ಪಷ್ಟೀಕರಣ ಬಂದಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಇರಾನ್ ಸಂಧಾನಕ್ಕೆ ಕ್ಯಾರೆ ಅಂದಿಲ್ಲ. ಬದಲಿಗೆ ಉಕ್ರೇನ್ನಿಂದಲೂ ಇಸ್ರೇಲ್ಗೆ ಹೆಚ್ಚುವರಿ ಮಿಲಿಟರಿ ಪಡೆಗಳನ್ನು ರವಾನಿಸಲು ಝೆಲೆನ್ಸ್ಕಿಗೆ ಸೂಚಿಸಿದ್ದಾರೆ. ಝೆಲೆನ್ಸ್ಕಿನೂ ಟ್ರಂಪ್ ಹೇಳಿದಂತೆ ಇರಾನ್ ವಿರುದ್ಧ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ರವಾನಿಸಿದೆ. ಇನ್ನೊಂದು ಕಡೆ ವಿಶ್ವಸಂಸ್ಥೆ ಕದ ತಟ್ಟಿರುವ ಚೀನಾ ಇರಾನ್ ವಿರುದ್ಧ ಯುದ್ಧ ನಿಲ್ಲಿಸುವಂತೆ ಮನವಿ ಮಾಡಿದೆ. ಸದ್ಯಕ್ಕೆ ಸಂಧಾನಕ್ಕೆ ಅಮೆರಿಕ ಒಪ್ಪದೇ ಯುದ್ಧ ಮುಂದುವರಿಸಿದೆ. ಇಲ್ಲಿವರೆಗೂ ಇರಾನ್ನಲ್ಲಿ 1200ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಇರಾಕ್, ಇಸ್ರೇಲ್, ಅಮೆರಿಕ ಸೈನಿಕರು ಸೇರಿದಂತೆ ಇರಾನ್ ಪ್ರತಿದಾಳಿಗೆ 300ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇದು ಈಗ ಸಿಕ್ಕಿರುವ ಶವಗಳ ಲೆಕ್ಕ ಅಷ್ಟೇ. ಲೆಕ್ಕಕ್ಕೆ ಸಿಗದ ಸಾವು ನೋವುಗಳೆಷ್ಟು ಅನ್ನೋದಕ್ಕೆ ಯಾರ ಹತ್ರಾನೂ ಉತ್ತರ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕ ಹಾಗೂ ಇಸ್ರೇಲ್ ಸೇರಿ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ದಾಳಿಯನ್ನು ಎದುರಿಸುವ ಸಂದರ್ಭದಲ್ಲಿನೇ ತಂತ್ರಗಾರಿಕೆಯ ಭಾಗವಾಗಿ ಹರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದೆ. ಇದರಿಂದ ಭಾರತ ಸೇರಿದಂತೆ ಏಷ್ಯಾ ರಾಷ್ಟ್ರಗಳಿಗೆ ಬರಬೇಕಾಗಿದ್ದಂತಹ ಕಚ್ಚಾ ತೈಲ, ಎಣ್ಣೆ ಪದಾರ್ಥಗಳು ಸಪ್ಲೈ ಆಗದೆ ಬೆಲೆ ಏರಿಕೆ ಶುರುವಾಗಿದೆ. ಭಾರತದಲ್ಲಿ ಈಗಾಗಲೇ ಅಡುಗೆ ಎಣ್ಣೆಯ ಬೆಲೆ ಏರಿಕೆ ಆರಂಭ ಆಗಿದೆ. ಪೆಟ್ರೋಲ್, ಡೀಸೆಲ್ ಕೊರತೆ ಎದುರಾಗುತ್ತೆ ಅಂತ ಜನ ಆತಂಕಗೊಳ್ತಾ ಇದ್ದಾರೆ. ಆದರೆ ಯಾರು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ದೇಶವಾಸಿಗಳಿಗೆ ಭರವಸೆಯನ್ನು ನೀಡಿದೆ. ಮಧ್ಯಪ್ರಾಚ್ಯದ ಯುದ್ಧದ ಕಾರುಮೋಡ ಭಾರತಕ್ಕೂ ಆವರಿಸಿಕೊಳ್ತಿದೆ. ಇರಾನ್, ಇಸ್ರೇಲ್, ಅಮೆರಿಕ ಘರ್ಷಣೆಯಿಂದಾಗಿ ಭಾರತದಲ್ಲಿ ಬೆಲೆ ಏರಿಕೆ ಭಯ ಶುರುವಾಗಿದೆ. ಇದಕ್ಕೆ ಕಾರಣ ಇರಾನ್ ಕಂಟ್ರೋಲ್ನಲ್ಲಿರುವ ಹಾರ್ಮುಜ್ ಜಲಮಾರ್ಗ ಬಂದ್ ಆಗಿರೋದು.
ಕೊಲ್ಲಿ ರಾಷ್ಟ್ರಗಳ ಜೊತೆ ಉಕ್ರೇನ್, ರಷ್ಯಾ, ಅಮೆರಿಕಾದಿಂದ ಭಾರತಕ್ಕೆ ಬರಬೇಕಿದ್ದ 100ಕ್ಕೂ ಹೆಚ್ಚು ಹಡಗುಗಳನ್ನ ಸಮುದ್ರದಲ್ಲೇ ತಡೆ ಹಿಡಿದಿದ್ದು. ಭಾರತಕ್ಕೆ ಸೂರ್ಯಕಾಂತಿ ಎಣ್ಣೆ, ಪಾಮ್ ಆಯಿಲ್ ಸರಬರಾಜು ಕಡಿಮೆಯಾಗಿದೆ. ಪ್ರಮುಖವಾಗಿ ಅಡುಗೆ ಎಣ್ಣೆ ಬೆಲೆಗಳಲ್ಲಿ ಈಗಾಗಲೇ ಏರಿಕೆಯೂ ಆಗಿದೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರ 1 ಲೀಟರ್ ಅಡುಗೆ ಎಣ್ಣೆ ಮೇಲೆ 4 ರಿಂದ 5 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರ 1 ಲೀಟರ್ ಅಡುಗೆ ಎಣ್ಣೆ ಮೇಲೆ 4 ರಿಂದ 5 ರೂಪಾಯಿ ಹೆಚ್ಚಳವಾಗಿದೆ. ಗೋಲ್ಡ್ ವಿನ್ನರ್ ಕಳೆದ ವಾರ 1 ಲೀಟರ್ 161 ರೂಪಾಯಿ ಇದ್ದದ್ದು ಈ ವಾರ 165 ರೂಪಾಯಿ ಆಗಿದೆ. ಸನ್ಪ್ಯೂರ್ ಅಡುಗೆ ಎಣ್ಣೆ ಕಳೆದ ವಾರ 161 ರೂಪಾಯಿಗಿತ್ತು, ಈ ವಾರ 165 ರೂಪಾಯಿ ಆಗಿದೆ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಕಳೆದ ವಾರ 152 ರೂಪಾಯಿಗಿದ್ದಿತ್ತು, ಈಗ 157 ರೂಪಾಯಿ ಆಗಿದೆ. ಹಾಗೆ ಸಫೋಲಾ ಸನ್ ಡ್ರಾಪ್ ಅಡುಗೆ ಎಣ್ಣೆ ಬೆಲೆಯಲ್ಲೂ ಈ ವಾರ 5 ರೂಪಾಯಿಯಷ್ಟು ಏರಿಕೆ ಕಂಡಿದೆ. ಯುದ್ಧ ಹೀಗೆ ಮುಂದುವರೆದಿದ್ದೇ ಆದ್ರೆ ಮುಂದಿನ ವಾರದಲ್ಲಿ 10 ರಿಂದ 15 ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಾರೆ ವ್ಯಾಪಾರಿಗಳು. ಅಡುಗೆ ಎಣ್ಣೆ ಬೆಲೆ ಇಳಿಕೆ ಆಗ್ಲಿಲ್ಲ ಅಂದ್ರೆ ಹೋಟೆಲ್ಗಳಲ್ಲೂ ದರ ಏರಿಕೆ ಆದ್ರೂ ಅಚ್ಚರಿಯಿಲ್ಲ. 37 ತೈಲ ಹಡಗುಗಳು ಇರಾನ್ನಲ್ಲಿ ಲಾಕ್. ತೈಲಾತಂಕ ಬೇಡ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಇನ್ನು ಇರಾನ್ ಕಂಟ್ರೋಲ್ನಲ್ಲಿರುವ ಹಾರ್ಮುಜ್ ಜಲಮಾರ್ಗದಲ್ಲಿ 16 ದೇಶಗಳಿಗೆ ಪೂರೈಸಲು ಹೋಗ್ತಿದ್ದ 700ಕ್ಕೂ ಹೆಚ್ಚು ತೈಲ ತುಂಬಿದ ಹಡಗುಗಳು ಲಾಕ್ ಆಗಿವೆ. ಇದರಲ್ಲಿ ಭಾರತಕ್ಕೆ ಬರಬೇಕಿದ್ದ 37 ಹಡಗುಗಳು ಇರಾನ್ನ ಹಾರ್ಮುಜ್ ಜಲಸಂಧಿಯಲ್ಲದೆ ನಿಂತಿವೆ. ಇರಾನ್ ಯಾವಾಗ ತೈಲ ಹಡಗುಗಳನ್ನ ವಾಪಸ್ ಕಳಿಸುತ್ತೋ ಗೊತ್ತಿಲ್ಲ. ಆದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಸದ್ಯಕ್ಕೆ ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಭಾರತಕ್ಕೆ ಸ್ಥಿರವಾಗಿ ತೈಲ ಪೂರೈಕೆ ಆಮದು ಆಗುತ್ತಿದೆ. ಹಾರ್ಮುಜ್ ಜಲಸಂಧಿಯಿಂದ 40% ತೈಲ ಬರುತ್ತೆ. ಉಳಿದ 60% ತೈಲ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗಿಲ್ಲ. ರಷ್ಯಾ ಸೇರಿ ಎಲ್ಲಾ ದೇಶಗಳು ಕಚ್ಚಾ ತೈಲ ಪೂರೈಸುತ್ತಿವೆ. ಹೀಗಾಗಿ ಭಾರತದಲ್ಲಿ ಕಚ್ಚಾ ತೈಲ ಪೂರೈಕೆ ಕೊರತೆಯಿಲ್ಲ. ದೇಶದಲ್ಲಿ 25 ದಿನಗಳಿಗೆ ಬೇಕಾದ ಪೆಟ್ರೋಲ್ ಡೀಸೆಲ್ ದಾಸ್ತಾನು ಇದೆ. 8 ವಾರಗಳಿಗೆ ಬೇಕಾಗುವಷ್ಟು ಕಚ್ಚಾ ತೈಲವು ದಾಸ್ತಾನು ಮಾಡಲಾಗಿದೆ. ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿರ್ಧಾರವು ಸದ್ಯಕ್ಕೆ ಸರ್ಕಾರದ ಮುಂದಿಲ್ಲ. ಹೀಗಾಗಿ ಇಂಧನ ಸರಬರಾಜು ಸ್ಥಿರವಾಗಿದ್ದು ಜನರಲ್ಲಿ ಕಳವಳ ಬೇಡ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ತೈಲ ಬೆಲೆ ಏರಿಕೆ ಆಗಲ್ಲ ಅಂದ್ರೂ ಜನರಿಗೆ ಆತಂಕ. ಇರಾನ್ ಮತ್ತು ಇಸ್ರೇಲ್ ನಡುವೆ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿ ಜಾಗತಿಕ ಇಂಧನ ಮಾರುಕಟ್ಟೆ ಮೇಲೆ ನೇರ ಪರಿಣಾಮ ಬೀರಿದೆ. ಯುದ್ಧ ಕಂಟಿನ್ಯೂ ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವ ಆತಂಕವಿದೆ. ಆದರೆ ಭಾರತದಲ್ಲಿ ಸದ್ಯಕ್ಕೆ ಅಂತ ಪರಿಸ್ಥಿತಿ ಇಲ್ಲ. ಹೀಗಿದ್ರೂ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಸಿಗಲ್ಲ, ಬೆಲೆ ಏರಿಕೆ ಆಗುತ್ತೆ ಅಂತ ಭಯಕ್ಕೆ ಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬಿದ್ದು ತೈಲ ಖರೀದಿಸುತ್ತಿದ್ದಾರೆ. ಇನ್ನು ಭಾರತದಿಂದ ಬೇಳೆಕಾಳುಗಳು, ದ್ವಿದಳ ಧಾನ್ಯಗಳು, ಮಸಾಲೆ ಪದಾರ್ಥ, ಅಕ್ಕಿ ಕೂಡ ವಿದೇಶಗಳಿಗೆ ರಫ್ತಾಗುತ್ತಿದೆ. ಕೋಳಿ ಮಾಂಸ, ಮೊಟ್ಟೆಯೂ ರಫ್ತಾಗ್ತಿತ್ತು. ಸದ್ಯಕ್ಕೆ ಮೊಟ್ಟೆಯ ರಫ್ತು ಕಡಿಮೆಯಾಗಿದೆ. ಇದರಿಂದ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಮೊಟ್ಟೆ ಬೆಲೆಯು 6 ರೂಪಾಯಿಯಿಂದ 5 ರೂಪಾಯಿಗೆ ಇಳಿಕೆಯಾಗಿದೆ ಅನ್ನೋದು ಸದ್ಯಕ್ಕೆ ಸಮಾಧಾನಕರ ವಿಷಯ. ಇಸ್ರೇಲ್ ಇರಾನ್ ಯುದ್ಧಕ್ಕೆ ಭಾರತೀಯರು ಬಲಿ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ವೇಳೆ ಓಮನ್ ಸ್ಕೈಲೈಟ್ ತೈಲ ಟ್ಯಾಂಕರ್ ಮೇಲೆ ನಡೆದ ದಾಳಿಯಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದಾರೆ. ಬಿಹಾರದ ಕ್ಯಾಪ್ಟನ್ ಆಶೀಶ್ ಕುಮಾರ್ ಮತ್ತು ಮುಂಬೈನ ದೀಕ್ಷಿತ್ ಸೋಲಾಂಕಿ ಸಾವನ್ನಪ್ಪಿದ್ದಾರೆ. ಇದೇ ಹಡಗಿನಲ್ಲಿ ಕೆಲಸ ಮಾಡುತ್ತಿದ್ದ ರಾಜಸ್ಥಾನದ ಸಿಬ್ಬಂದಿ ದಿಲೀಪ್ ಸಿಂಗ್ ನಾಪತ್ತೆಯಾಗಿದ್ದಾರೆ. ಖಮೇನಿ ಸಾವಿಗೆ ಭಾರತದಿಂದ ಸಂತಾಪ ಸೂಚಕ. ಫೆಬ್ರವರಿ 28ರಂದು ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಸಾವನ್ನಪ್ಪಿದ್ರು. ಇವತ್ತು ನವದೆಹಲಿಯಲ್ಲಿ ಖಮೇನಿ ಸಾವಿಗೆ ಸಂತಾಪ ಸೂಚಕ ಸಭೆ ನಡೆಯಿತು. ಇರಾನ್ ರಾಯಭಾರ ಕಚೇರಿ ಮೇಲಿನ ಬಾವುಟವನ್ನು ಅರ್ಧಕ್ಕೆ ಇಳಿಸಿ ಸಂತಾಪ ಸೂಚಿಸಲಾಗಿದೆ. ಭಾರತದಲ್ಲಿರುವ ಇರಾನ್ ರಾಯಭಾರಿ ಕಚೇರಿಯ ಸಂತಾಪ ಸೂಚಕ ಪುಸ್ತಕದಲ್ಲಿ ಸಹಿ ಮಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಭಾರತದ ಪರವಾಗಿ ಸಂತಾಪ ಸೂಚಿಸಿದ್ರು. ಇನ್ನು ಭಾರತ ಹಾಗೂ ಫಿನ್ಲ್ಯಾಂಡ್ ರಾಷ್ಟ್ರಗಳ ಮಧ್ಯೆ ಹಲವು ಜಾಗತಿಕ ಒಪ್ಪಂದಗಳು ಆದವು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫಿನ್ಲ್ಯಾಂಡ್ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ವೇಳೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀತಿ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಯಿತು. फ्रेंड्स, आज विश्व एक अस्थिरता और अनिश्चितता के दौर से गुजर रहा है. यूक्रेन से लेकर वेस्ट एशिया तक दुनिया के कई हिस्से
उसमें संघर्ष की स्थिति बनी हुई है। ऐसे ग्लोबल एनवायरनमेंट में भारत और यूरोप दुनिया की दो बड़ी डिप्लोमेटिक पावर्स अपने संबंधों के सुनहरे दौर में प्रवेश कर रहे हैं। मिलिट्री कॉन्फ्लिक्ट से किसी भी मुद्दे का समाधान नहीं निकल सकता। यूक्रेन हो या पश्चिमी एशिया, हम संघर्ष की शीघ्र समाप्ति और शांति के हर प्रयास का समर्थन करते रहेंगे। ಒಟ್ನಲ್ಲಿ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಹಿಡಿತ ಸಾಧಿಸಲು ಯುದ್ಧ ಮಾಡ್ತಿವೆ. ಇಸ್ರೇಲ್ ಅಮೆರಿಕಾಗೆ ಬುದ್ಧಿ ಕಲಿಸಲು ಇರಾನ್, ಅಬುದಾಬಿ, ಫ್ರಾನ್ಸ್, ಕುವೈತ್, ಖತಾರ್, ಜೋರ್ಡನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಮೇಲೆ ಬಾಂಬ್ ಹಾಕ್ತಿದೆ. ಈ ಯುದ್ಧದಿಂದ ಜಾಗತಿಕ ಮಾರುಕಟ್ಟೆ ಮೇಲೆ ಕೆಟ್ಟ ಪರಿಣಾಮ ಆಗ್ತಿರೋದು ಸುಳ್ಳಲ್ಲ. ಈ ಯುದ್ಧ ನಿಂತ್ರೆ ಓಕೆ, ಅಪ್ಪಿ ತಪ್ಪಿ ಇನ್ನೊಂದು ತಿಂಗಳು ಮುಂದುವರೆದರೆ ಭಾರತಕ್ಕೂ ಆತಂಕ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2026-27ನೇ ಸಾಲಿನ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಪಾಲಿಗೆ ದಾಖಲೆಯ 17ನೇ ಬಜೆಟ್ ಮಂಡನೆ. 1995ರಲ್ಲಿ ಅವರು ಮೊದಲ ಬಜೆಟ್ ಮಂಡನೆ ಮಾಡಿದ್ದು, ಈಗ 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಅವರ ಲೆಕ್ಕಾಚಾರದ ಮೇಲೆ ರಾಜ್ಯದ ಜನರಿಗೂ ಕೂಡ ಬಹಳ ದೊಡ್ಡ ನಿರೀಕ್ಷೆಗಳು ಇದ್ದೇ ಇದ್ದಾವೆ. ಹಾಗಾದರೆ ಏನು ಹೊಸ ಯೋಜನೆಗಳನ್ನು ಘೋಷಿಸ್ಬೋದು, ಹಳೆಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಗೆ ಕೊಡಬಹುದು, ಬೆಲೆ ಏರಿಕೆ ಯಾವ ಕಡೆಯಲ್ಲಿ ಮಾಡಬಹುದು ಅನ್ನೋದರ ಬಗ್ಗೆನ ಕುತೂಹಲಗಳು ಕೂಡ ಮನೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಬಜೆಟ್ ಮಂಡನೆಗೆ ರೆಡಿಯಾಗಿದ್ದಾರೆ. ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ ಕರ್ನಾಟಕ ಬಜೆಟ್ ಅಧಿವೇಶನ ನಡೆಯಲಿದ್ದು, ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ವೈಯಕ್ತಿಕವಾಗಿ ಇದು ಸಿದ್ದರಾಮಯ್ಯನವರ 17ನೇ ಬಜೆಟ್ ಆಗಿದೆ. ಲೆಕ್ಕರಾಮಯ್ಯ ಅಂತಾನೆ ಕರೆಸಿಕೊಳ್ಳೋ ಸಿಎಂ 2026-27ನೇ ಸಾಲಿನ ಆಯವ್ಯಯದಲ್ಲಿ ರಾಜ್ಯದ ಜನರಿಗೆ ಏನು ಕೊಡುಗೆ ಕೊಡ್ತಾರೆ ಅನ್ನೋ ಹಲವು ನಿರೀಕ್ಷೆಗಳಿವೆ. 56,000 ಸರ್ಕಾರಿ ಉದ್ಯೋಗ ಭರ್ತಿ ಬಗ್ಗೆ ಬಜೆಟ್ನಲ್ಲೇ ನಾಳೆ ಘೋಷಣೆ ಮಾಡಲಿದ್ದಾರೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಘೋಷಿಸಲಿದ್ದು, ಇಂದಿರಾ ಕಿಟ್ಗೆ ಹೆಚ್ಚುವರಿಯಾಗಿ 3,000 ಕೋಟಿ ಮೀಸಲಿಡೋ ಸಾಧ್ಯತೆ ಇದೆ. ಇನ್ನು ಗೃಹಲಕ್ಷ್ಮಿಯರಿಗೆ 2,000 ಜೊತೆಗೆ ವರ್ಷಕ್ಕೆ 2 ಬಾರಿ ಸೀರೆ ನೀಡುವ ಯೋಜನೆಯನ್ನೂ ಘೋಷಿಸೋ ಸಾಧ್ಯತೆ ಇದೆ. ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಧನ ಹೆಚ್ಚಳ ಆಗಬಹುದು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೆಚ್ಚಿನ ಹಣ ಘೋಷಣೆ ಆಗಬಹುದು. ವಸತಿಹೀನರಿಗೆ ವಸತಿ ಸೌಲಭ್ಯಕ್ಕಾಗಿ ಹಣ ಮೀಸಲು. ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ 10,000 ಕೋಟಿ ವಿಶೇಷ ಯೋಜನೆ ಘೋಷಿಸಬಹುದು. ಇನ್ನು ಕೇಂದ್ರದ ವಿಬಿ ಜೀರಾಮ್ಜಿಗೆ ತಿರುಗೇಟು. ಗ್ರಾಮೀಣ ಉದ್ಯೋಗ ಖಾತ್ರಿ ಹೆಸರಲ್ಲಿ ಹೊಸ ಯೋಜನೆ ಘೋಷಿಸುತ್ತಾರೆ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಕೃಷಿಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಯೋಜನೆಯನ್ನೂ ಘೋಷಿಸಬಹುದು. ಸಿಎಂ ಬಜೆಟ್ನಲ್ಲಿ ಹೊಸ ಘೋಷಣೆಗಳಾಗುವುದು ಗ್ಯಾರಂಟಿ. ಇದಕ್ಕಾಗಿ ರಾಜ್ಯದ ಬಜೆಟ್ ಗಾತ್ರವನ್ನ ಅಂದಾಜು 4.5 ಲಕ್ಷ ಕೋಟಿಗೆ ಏರಿಸುತ್ತಾರೆ ಅನ್ನೋ ಚರ್ಚೆನೂ ಇದೆ. ಜೊತೆಗೆ ಆರ್ಥಿಕ ಹೊರೆ ತಪ್ಪಿಸಲು ಬೆಲೆ ಏರಿಕೆಯನ್ನೂ ಮಾಡುವ ಸಾಧ್ಯತೆ ಇದೆ. ಸರ್ಕಾರದ ಮೂಲಗಳ ಪ್ರಕಾರ ಮದ್ಯದ ಮೇಲಿನ ಸುಂಕವನ್ನ ಹೆಚ್ಚಿಸೋ ಸಾಧ್ಯತೆ ಇದೆ. ಪೆಟ್ರೋಲ್, ಡೀಸೆಲ್ ಮೇಲೂ ಸೆಸ್ ಏರಿಕೆ ಮಾಡುತ್ತಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಸರ್ಕಾರದ ಬೊಕ್ಕಸ ತುಂಬಿಸುವ ಮುದ್ರಾಂಕ ಶುಲ್ಕವನ್ನು ಹೆಚ್ಚಿಸುತ್ತಾರೆ ಅನ್ನೋ ಚರ್ಚೆಗಳಾಗ್ತಿವೆ. ಇನ್ನು ಈ ಸಲಾನೂ ಸಿದ್ದರಾಮಯ್ಯ ಸಾಲರಾಮಯ್ಯ ಆಗ್ತಾರೆ ಅಂತ ಬಿಜೆಪಿ ಕಾಲೆಳೆದಿದೆ. ಜೊತೆಗೆ ಬೆಲೆ ಏರಿಕೆ ಮಾಡುತ್ತಾರೆ ಅಂತಾನೆ ಬಿಜೆಪಿ ನಾಯಕರು ಬಜೆಟ್ ಮಂಡನೆಗೆ ಸಿಎಂಗೆ ಶುಭ ಕೋರಿದ್ರು. ಮಂಡನೆ ಮಾಡಿ ಮತ್ತೊಂದು ಬಜೆಟ್ ಅನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅದನ್ನು ಸರಿಪಡಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತೇಳಿ ವಿನಮ್ರವಾಗಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದಾರೆ. ಸಾಲವನ್ನು ಪ್ರತಿ ವರ್ಷನೂ ಕೂಡ ಅಪ್ರಾಕ್ಸಿಮೇಟ್ 1 ಲಕ್ಷ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಈ ಸರಿನೂ ಕೂಡ 1,15,000 ಸಾಲ ಮಾಡ್ತಾರೆ. ಇದು ಮುಂದಿನ ವರ್ಷನೂ ಹಂಗೆ ಮುಂದುವರಿಯುತ್ತೆ. ಕೊನೆಯ ವರ್ಷ ಅಂತೂ ಇನ್ನೂ ಜಾಸ್ತಿ ಮಾಡೇ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯನವರು ಸಾಲದ ಜನಗಳ ತಲೆ ಮೇಲೆ ಏರೋ ಅಂತ ಒಂದು ಬಡ್ಜೆಟನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನನಗಿರೋಂಥ ಮಾಹಿತಿ. ಈ ಸರ್ತಿ ಬಜೆಟ್ದಲ್ಲಿ ಕಳೆದ 3 ವರ್ಷದಿಂದ ನೀವೇನು ದಲಿತರಿಗೆ ಅನ್ಯಾಯ ಮಾಡಿರಲ್ಲ, 39,000 ಕೋಟಿ, ಅದನ್ನು ಕೂಡ ವಾಪಸ್ ಕೊಡುವಂಥ ಕೆಲಸ ಈ ಬಜೆಟ್ದಲ್ಲಿ ಆಗಬೇಕು. ಅಂದ್ರೆ ಹೊಸದಾಗಿ ಏನು ದುಡ್ಡು ಕೊಡಬೇಕು ಅದನ್ನು ಕೊಡಬೇಕು. ಅದ್ರ ಜೊತೆ ಈ ದುಡ್ಡನ್ನು ನೀವೇನು ಹಿಂದೆ ತೊಗೊಂಡಿದ್ರೆ ಅದನ್ನು ಕೊಡಬೇಕು. ಮತ್ತು SC/ST ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿಗಮಗಳೇನದಾವಲ್ಲ, ಆ ನಿಗಮಗಳಿಗೆ ಕನಿಷ್ಠ 1,000 ಕೋಟಿಯನ್ನು ನೀವು
ಕೊಡಬೇಕು. ಇಷ್ಟೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯರಿಗೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದು, ಸಾಲದ ಹೊರೆ ಬೀಳದಂತೆ ಮುಂಜಾಗ್ರತೆ ವಹಿಸಬೇಕಾದ ಅನಿವಾರ್ಯತೆ ಇದೆ. ಇದೆಲ್ಲವನ್ನೂ ಸರಿದೂಗಿಸಿ ಜನಪ್ರಿಯ ಬಜೆಟ್ ಮಂಡಿಸ್ತಾರ ಸಿದ್ದರಾಮಯ್ಯ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಳೆದ 20 ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿ ಸ್ಥಾನವನ್ನು ನಿತೀಶ್ ಕುಮಾರ್ ಅವರು ಒಂದು ಸಣ್ಣ ಅವಧಿಯಲ್ಲಿ ಜೀತನ್ ರಾಮ್ ಮಾಂಝಿ ಅವರಿಗೆ ಬಿಟ್ಟುಕೊಟ್ಟಿರೋದನ್ನು ಬಿಟ್ಟರೆ ಉಳಿದಂತೆ ಸಂಪೂರ್ಣವಾಗಿ ತಾವೇ ಆಡಳಿತವನ್ನು ನಡೆಸಿದರು. ಆದರೆ ಈಗ ಮುಖ್ಯಮಂತ್ರಿ ಸ್ಥಾನವನ್ನೇ ಬಿಜೆಪಿಗೆ ಬಿಟ್ಟುಕೊಳ್ಳೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಇವತ್ತು ರಾಜ್ಯಸಭೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಬಿಹಾರ ಜನತೆಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ನಿತೀಶ್ ದಿಢೀರಂತೇಳಿ ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಬಿಹಾರಕ್ಕೆ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. 2005ರಿಂದ ನಿರಂತರವಾಗಿ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಿದ್ದಾರೆ. ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಸಲ್ಲಿಸಲಿದ್ದಾರೆ. ಯಾಕಂದ್ರೆ ನಿತೀಶ್ ಕುಮಾರ್ ಇವತ್ತು ರಾಜ್ಯಸಭೆ ಅಭ್ಯರ್ಥಿಯಾಗಿ ಬಿಹಾರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಳಗ್ಗೆಯಷ್ಟೇ ಪಾಟ್ನಾಗೆ ಬಂದಿಳಿದ ಕೇಂದ್ರ ಸಚಿವ ಅಮಿತ್ ಶಾ ಸೀದಾ ನಿತೀಶ್ ಕುಮಾರ್ ನಿವಾಸಕ್ಕೆ ಆಗಮಿಸಿದ್ರು. ಅಮಿತ್ ಶಾರಿಗೆ ಶಾಲು ಹೊದಿಸಿ ನಿತೀಶ್ ಕುಮಾರ್ ಸ್ವಾಗತನೂ ಕೋರಿದ್ರು. ಆಮೇಲೆ ನಿತೀಶ್ ಕುಮಾರ್ ಜೊತೆ ಅರ್ಧ ಗಂಟೆ ಮಾತುಕತೆ ನಡೆಸಿದ್ರು. ಕೊನೆಗೆ ನಿತೀಶ್ ಕುಮಾರ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಬಂದು ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ್ರು. ನಿತೀಶ್ ಕುಮಾರ್ ಜೊತೆ ನಿತಿನ್ ನಬೀನ್ ಕೂಡ ರಾಜ್ಯಸಭೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. श्री नितिन नवीन जी राष्ट्रीय अध्यक्ष भाजपा, श्री नीतीश कुमार जी बिहार के यशस्वी मुख्यमंत्री, श्री रामनाथ ठाकुर जी, श्री उपेंद्र कुशवाहा जी और श्री शिवेश राम जी के राज्यसभा के नामांकन के लिए यहाँ पर आया हूँ. बहुत लंबे अरसे के बाद श्री नीतीश कुमार जी फिर से एक बार राष्ट्रीय राजनीति में राज्यसभा सांसद के नाते प्रवेश करेंगे. ರಾಜ್ಯಸಭೆಗೆ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಸಿದ್ದಾರೆ. ಯಾವುದೇ ಅಡೆತಡೆಗಳಿಲ್ಲದೆ ಬಿಹಾರದಿಂದ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಆಯ್ಕೆ ಆಗುವುದು ಖಚಿತ. ಈ ಮಧ್ಯೆ ನಿತೀಶ್ ಬಿಹಾರ ಜನರಿಗೆ ಧನ್ಯವಾದವನ್ನು ತಿಳಿಸಿದರು. 2 ದಶಕಗಳಿಗೂ ಹೆಚ್ಚು ಕಾಲ ನಂಬಿಕೆ ಮತ್ತು ಬೆಂಬಲವನ್ನ ನಿರಂತರವಾಗಿ ಉಳಿಸಿಕೊಂಡಿದ್ದೀರಿ. ಬಿಹಾರ ವಿಧಾನಸಭೆಯ 2 ಸದನಗಳ ಜೊತೆಗೆ ಸಂಸತ್ತಿನ 2 ಸದನಗಳ ಸದಸ್ಯರಾಗಬೇಕೆಂಬ ಆಸೆ ನನಗಿತ್ತು. ಹಾಗಾಗಿ ಈ ನಿರ್ಧಾರ ಮಾಡಿದ್ದೇನೆ. ನಾನು ಬಿಹಾರ ಮತ್ತು ನಿಮ್ಮೆಲ್ಲರಿಗೂ ಸಂಪೂರ್ಣ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ದೇನೆ. ನಿಮ್ಮ ನಂಬಿಕೆ ಮತ್ತು ಬೆಂಬಲದಿಂದಾಗಿ ಬಿಹಾರ ಅಭಿವೃದ್ಧಿಯತ್ತ ಸಾಗುತ್ತಿದೆ. ರಚನೆಯಾಗಲಿರುವ ಹೊಸ ಸರ್ಕಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನ ಇರುತ್ತದೆ. ಬಿಹಾರದ ಜನತೆಗೆ ನನ್ನ ಕೃತಜ್ಞತೆ. ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಈಗ ಬಿಜೆಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಆಗಲಿದ್ದು ನಿತೀಶ್ ಕುಮಾರ್ ಪುತ್ರನಿಗೆ ಉಪಮುಖ್ಯಮಂತ್ರಿ ಪಟ್ಟ ಕಟ್ಟಲು ವೇದಿಕೆ ರೆಡಿಯಾಗಿದೆ. ಬಿಹಾರದಲ್ಲಿ ಬಿಜೆಪಿಗೆ ಸಿಎಂ ಪಟ್ಟ ಸಿಗಲಿದ್ದು ಹಾಲಿ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಹೆಸರು ಮೊದಲಿದೆ. ಚೌಧರಿ ಬಿಟ್ರೆ 2ನೇ ಡಿಸಿಎಂ ಆಗಿರುವ ವಿಜಯ್ ಕುಮಾರ್ ಸಿನ್ಹಾಗೆ ಸಿಎಂ ಸ್ಥಾನ ಸಿಕ್ಕಿದ್ರೂ ಅಚ್ಚರಿ ಪಡಬೇಕಿಲ್ಲ. ಇನ್ನು ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲಿದ್ದು ಏಕೈಕ ಡಿಸಿಎಂ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನು ನಿಶಾಂತ್ಗೆ ಕಟ್ಟುವ ಸಾಧ್ಯತೆಯೂ ದಟ್ಟವಾಗಿದೆ. ಬಿಹಾರ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್, ಆರ್ಜೆಡಿ ಸೇರಿದಂತೆ ಅನೇಕ ಪಕ್ಷಗಳ ನಾಯಕರು ನಿತೀಶ್ ಕುಮಾರ್ ಹೆಚ್ಚು ದಿನ ಸಿಎಂ ಆಗಿರಲ್ಲ ಅಂತ ಹೇಳ್ತಿದ್ರು. ಬಿಜೆಪಿಯವರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಂದ ಅಧಿಕಾರ ಕಿತ್ಕೊಳ್ತಾರೆ ಅಂತಿದ್ರು. ಈಗ ರಾಜ್ಯಸಭೆಗೆ ನಿತೀಶ್ ನಾಮಪತ್ರ ಹಾಕ್ತಾ ಇದ್ದಂತೆ ನಾವು ಹೇಳಿದ್ದೇ ನಿಜವಾಗಿದೆ ಅಂತಿದ್ದಾರೆ. ರಾಜಕೀಯ ಏನಾದರೂ ಇರಲಿ, ಯಾವುದೇ ಕಿರಿಕಿರಿ ಇಲ್ಲದೆ ನಿತೀಶ್ ಕುಮಾರ್ ಸಿಎಂ ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿರುವುದು ನಿಜಕ್ಕೂ ಅಚ್ಚರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.